ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಎಷ್ಟನೇದಿದ ಅನವಸ್ಥಿತಿ ವೈಶೇಷ್ಯ. ಸರಿ, ಏನಾಯಿತು? ಅರೂಪವದೇವಹಿ ತತ್ ಪ್ರಧಾನತ್ವಾತ್. ಓಂ ಪರಮಾತ್ಮನನ್ನ ಅರೂಪ ಅರೂಪ ಅಂತ ಕರೆದ್ರೆ ಅಪ್ರಾಕೃತ ರೂಪ ಅಂತ ಅರ್ಥನೇ ಹೊರತು ರೂಪ ಇಲ್ಲದವನು ಅಂತ ಅರ್ಥ ಅಲ್ಲ. ಅದು ಅರ್ಥ ಆಯ್ತು ನಿನ್ನೆ. ಭೌತಿಕಾನಿ ಹಿ ರೂಪಾಣಿ ಭೂತೇಭ್ಯೋ ಅಸೌ ಪರೋಯತಃ ಅರೂಪವಾನತಃ ಪ್ರೋಕ್ತಃ ಕ್ವಾ ತತ್ ಅವ್ಯಕ್ತತಃ ಪರೆ. ಎಲ್ಲ ರೂಪಗಳು ಅವ್ಯಕ್ತ ತತ್ವದಿಂದ ಮುಂದೆ ಬರುತ್ತೆ. ಅದ್ರ ಮೇಲಿದ್ದವನಿಗೆ ಏನಿಲ್ಲ, ಅದು ಪ್ರಶ್ನೆನೇ ಇಲ್ಲ. ಆದ್ದರಿಂದ ಸದಾ ಮೇಲಿರೋಣಾದ್ರಿಂದ ಅವ್ಯಕ್ತದಿಂದ ಮೇಲಿರೋ ಪರಮಾತ್ಮನಿಗೆ ಅವ್ಯಕ್ತವನ್ನು ಒಳಗೊಂಡಂಥ ರೂಪ ಇರೋ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ಅವನು ಅರೂಪ ಅಂತ ಕರೀತಾರೆ, ಹೊರತು ಬೇರೆ ಅಲ್ಲ. ಓಂ ಪ್ರಕಾಶವಚ್ಚ ಅವೈಯರ್ಥ್ಯಂ. ಓಂ ಮುಂದೆ ಹೇಳ್ತಾರೆ, ಏಕಮಾತ್ರೋತ್ತರ ಸರ್ವೇ ವಾಸುದೇವಾಭಿಧಾಯಕ ಅಭಿಧಾಯಕ ತೇಷಾಂ ವ್ಯಾಖ್ಯಾನರೂಪಾ ಹಿ ಸರ್ವೇ ವೇದಾ ಪ್ರಕೀರ್ತಿತಾ ಇತ್ಯಾದಿ ಹಿಂದಿನ ಕಾಲ. ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಬೀಶಂ ಪುರುಷಂ ಬ್ರಹ್ಮಯೋನಿಂ. ಆಮೇಲೆ ಶ್ಯಾಮಾತ್ ಶಬಲಂ ಪ್ರಪದ್ಯೆ ಇನ್ನೊಂದು, ಸುವರ್ಣ ಜ್ಯೋತಿ ಇತ್ತೊಂದು, ಇತ್ಯಾದಿ ಶ್ರುತೀನಾಂಚ ನ ವೈಯರ್ಥ್ಯಂ. ಆದ್ದರಿಂದಲೇ ಪರಮಾತ್ಮನಿಗೆ ರುಗ್ಮವರ್ಣ ಬಂಗಾರದ ಬಣ್ಣ ಇದೆ. ಇನ್ನೊಂದು ಶ್ಯಾಮಾತ್ ಶಬಲಂ ಶ್ಯಾಮ ರೂಪದಿಂದ ಶಬದ ರೂಪವನ್ನು ನೋಡ್ತೇವೆ. ಸುವರ್ಣ ಜ್ಯೋತಿ ಇತ್ಯಾದಿ ಶ್ರುತಿಗಳೆಲ್ಲ ರೂಪ ವರ್ಣನೆ ಮಾಡ್ತಾ ಇವೆ. ಆದ್ದರಿಂದ ರೂಪ ಇಲ್ಲದವನು ಅಂತ ಅರ್ಥ ಆಗೋದಿಲ್ಲ. ರೂಪ ಇಲ್ಲದವನು ಅಂತಾಗಿದ್ದು ಶ್ರುತಿಗಳಿಗೆಲ್ಲ ಏನಾಗ್ತಿತ್ತಿದ್ದೋ ಸುಳ್ಳು ಹೇಳಿದಾಗ ಶ್ರುತಿಗಳೆಲ್ಲ. ವಿಲಕ್ಷಣ ರೂಪವತ್ವ, ದೇರ್ಫೋರ್ ವಿಲಕ್ಷಣ ರೂಪ ಪರಮಾತ್ಮನಿಗಿದೆ. ಮಯ ಯಥಾ ವಿಲಕ್ಷಣ ವೆರಿ ಸಿಂಪಲ್. ಅದು ನಮಗೆ ಗೊತ್ತಿದೆ. ಈಗ ಇಂಥ ದೇಹ ಅಲ್ಲ, ಇನ್ನೊಂದು ರೀತಿ ಅರ್ಥ ಇದೆ. ಅಪ್ರಾಕೃತ ಪ್ರಾಕೃತ ಗೊತ್ತಿದ್ದವನಿಗೆ ಅಪ್ರಾಕೃತ ಅರ್ಥ ಆಗುತ್ತೆ. ನಮ್ಮ ದೇಹ ನೋಡಿದವರಿಗೆ ನಮ್ಮ ದೇಹದಂತೆ ಇಲ್ಲ ಅಂತ ತಿಳ್ಕೊಂಡ್ರೆ ಆಯ್ತು ಅಷ್ಟೆ. ವಿಲಕ್ಷಣ ರೂಪವತ್ವ ಯಥಾ ಚಕ್ಷುರಾದಿ ಪ್ರಕಾಶೆ ವಿದ್ಯಮಾನೇಪಿ ವೈಲಕ್ಷಣ್ಯಾದ ಅಪ್ರಕಾಶಾದಿ ವ್ಯವಹಾರ. ಯಥಾ ಚಕ್ಷುರಾದಿ ಪ್ರಕಾಶೆ ವಿದ್ಯಮಾನೇಪಿ ವೈಲಕ್ಷಣ್ಯಾತ್ ಅಪ್ರಕಾಶಾದಿ ವ್ಯವಹಾರ. ನಾವೇನು ಹೇಳ್ತೇವೆ? ಈಗ ಕಣ್ಣಿದೆ, ಕಾಣೋದು ಎಲ್ಲ ಇದ್ದೇ ಇದೆ, ಏನು ಬೆಳಕೇ ಇಲ್ಲ ಅಂತ ಹೇಳ್ತಾರೆ. ಕಣ್ಣೋಣಿಗಿದೆ, ಅಲ್ಲಿಲ್ಲ. ಇಲ್ಲಿಲ್ಲದ ಬೆಳಕಿಲ್ಲ ಅಂತ ಗೊತ್ತಾಗಬೇಕಲ್ಲ. ಗೊತ್ತಾಗ್ಲಿಕ್ಕೆ ಏನಿರ್ಬೇಕು ಅವನಿಗೀಗ? ಕಣ್ಣಿರ್ಬೇಕು ತಾನೆ. ಕಣ್ಣಿಲ್ದ ಹೊರ ಬೆಳಕಿಲ್ಲ ಅಂತಲೂ ಗೊತ್ತಾಗಲ್ಲ ಅವನಿಗೆ. ಆದ್ದರಿಂದ ಬೆಳಕಿದ್ರೂ ಕೂಡ ಬೆಳಕಿಲ್ಲ ಅಂತ ಹೇಗೆ ಹೇಳ್ತೇವೋ, ರೂಪ ಇದ್ರೂ ಕೂಡ ಏನು ಮಾಡ್ತೇವೆ ನಾವೀಗ? ರೂಪ ಇಲ್ಲ ಅಂತ ಹೇಳ್ತೇವೆ. ವಿಲಕ್ಷಣ ಅಂತ ಹೇಳೋದಕ್ಕೋಸ್ಕರ ಅಷ್ಟೇ, ಹೊರತು ಬೇರೆ ಅಲ್ಲ. ಪ್ರಾಹಚ ತನ್ಮಾತ್ರಂ ಓಂ ವೈಲಕ್ಷಣ್ಯಂಚೋಚ್ಯತೆ ರೂಪಸ್ಯ. ಆ ಮಾತನ್ನು ಹೇಳಿದ್ದಾರೆ, ಬರೀ ಊಹೆ ಮಾಡಿ ಹೇಳಿದ್ದಲ್ಲ ಇದು, ಆ ಮಾತೇ ಇದೆ ಈಗ. ವೈಲಕ್ಷಣ್ಯಂಚೋಚ್ಯತೆ ರೂಪಸ್ಯ ವಿಜ್ಞಾನಾನಂದ ಮಾತ್ರತ್ವಂ ಐಕಾತ್ಮ್ಯ ಪ್ರತ್ಯಯ ಸಾರಂ ಇತಿ. ಐಕಾತ್ಮ್ಯ ಪ್ರತ್ಯಯ ಸಾರಂ ಅನ್ನೋ ಮಾತಿನಲ್ಲಿ ಪರಮಾತ್ಮನಿಗೆ ವಿಲಕ್ಷಣ ರೂಪ ಇರೋದನ್ನು ಹೇಳಿದ್ದಾರೆ. ಆ ವಾಕ್ಯ ಯಾವುದು ಅಂದ್ರೆ ಹೇಳ್ತಾರೆ, ಆನಂದ ಮಾತ್ರಮಚರಂ ಪುರಾಣಮೇಕಂ ಸಂತಂ ಬಹುಧಾ ದೃಶ್ಯಮಾನಂ. ನೋಡಿ, ದೃಶ್ಯಮಾನಂ ಕಾಣ್ತಾನೆ ಅಂದರೆ ಏನಿರ್ಬೇಕಾಗ? ಕಣ್ಣಿಗೆ ಕಾಣಲ್ಪಡಬೇಕೆ ರೂಪದ ಗುಣ. ರೂಪ ಇದೆ. ತಮಾತ್ಮಸ್ತಂ ಎಲ್ಲಿದ್ದಾನೆ? ಒಳಗಿದ್ದಾನೆ. ತಮಾತ್ಮ ಒಳಗೆ ಇದ್ದಾನೆ. ಯೇ ಅನುಪಶ್ಯಂತಿ ಧೀರಾಹ, ಯಾರು ನೋಡ್ತಾರಲ್ಲ, ತೇಷಾಂ ಸುಖಂ ಶಾಶ್ವತಂ ನೇತರೇಷಾಮಿತಿ ಚತುರ್ವೇದ ಶಿಖಾಯ. ಅಂದರೆ ದೇವರನ್ನು ನೋಡೋದು ಎರಡು ಕಡೆ ನಾವು, ಒಂದು ಹೊರಗೆ ಒಂದು ಒಳಗೆ. ಬಟ್ ಮೋಕ್ಷ ಅಂತ ಕರೆಯೋ ಪುಸ್ತಕದಲ್ಲಿ ನೋಡ್ತಾನೆ, ಓದಿ ಬಂದಿದೆ ಅಂತ ಅರ್ಥ ಅಲ್ಲ. ಪುಸ್ತಕ ಮುಚ್ಚಿ ಹೇಳ್ತಾನೆ, ಅವ್ನಿಗೇನು ಗೊತ್ತಾಗಿದೆ? ಬಂದಿದೆ, ಅಷ್ಟೇ ಸಿಂಪಲ್. ನಮಗೆ ಬಾಯ್ಪಾಠ ಬಂದಿದ್ದರೆ ಗೊತ್ತಾಗೋದು ಪುಸ್ತಕವನ್ನು ನೋಡಿದರೆ ಹೇಳಿದ್ರಲ್ಲ. ಏನಾಗಬೇಕಾಗ ಪುಸ್ತಕ ಬಿಟ್ಟು ಹೇಳಬೇಕು. ಅದೇ ರೀತಿಯೇ ನಾವು ದೇವರನ್ನು ಹೊರಗೆ ಕಾಣದೆ ಒಳಗೆ ಕಾಣ್ತೇವಲ್ಲ, ಅದೇನಂತ ಕರೀತಾರೆ? ಆತ್ಮಸ್ಥಂ. ಇದೆಲ್ಲಿದೆ? ತಲೆಯಲ್ಲಿದೆ. ಈಗ ಓದಿದ್ದೆಲ್ಲಿದೆ? ತಲೆಯಲ್ಲಿದೆ. ನೋಡಿದ್ದೆಲ್ಲಿದೆ? ಒಳಗಿದೆ. ಒಳಗಿಂದ ನೋಡಬೇಕು. ಶಬ್ದ ಇದು ಕೂಡ ಅಷ್ಟೇ. ಯಾವುದೇ ಒಂದು ಹೊರಗಿನ ಜ್ಞಾನ ಕೂಡ ನಮ್ಮ ಜ್ಞಾನ ಅನಿಸ್ಕೋಬೇಕಾದ್ರೆ ನಮ್ಮ ತಲೆಯೊಳಗೆ ಎಂಟರ್ ಆಗಬೇಕು. ಅದೇ ರೀತಿ ಯಾವುದೇ ದರ್ಶನ ನಾವು ಮಾಡಿದ ದರ್ಶನ ಅಂತ ಆಗಬೇಕಾದ್ರೆ ಒಳಗಿರೋ ರೂಪ ನೋಡಬೇಕು. ವೆರಿ ಸಿಂಪಲ್. ಅದು ಜ್ಞಾನಕ್ಕೂ ಒಳಗೆ ಬರಬೇಕು ಜ್ಞಾನ, ರೂಪನೂ ಒಳಗೆ ಕಾಣಬೇಕು. ಹೊರಗೆ ಪುಸ್ತಕದಲ್ಲಿ ಜ್ಞಾನ ಇದೆ, ಪುಸ್ತಕದಲ್ಲಿ ಜ್ಞಾನ ಇದ್ದರೆ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ತನ್ನೊಳಗಿದೆ ಅಂತಲೇ ಹೇಳಬೇಕು. ಆ ರೀತಿ ಹೇಳಿದರೆ ಅದು ಗೊತ್ತಾದಾಗ ಲೆಕ್ಕ. ಅದಕ್ಕೆ ತಮ್ಮ ಆತ್ಮಸ್ಥಂ ಇದೆಲ್ಲ ತುಂಬ ನೆನಪು ಒತ್ತೊತ್ತು ಹೇಳ್ತಾರೆ. ಆತ್ಮಸ್ಥಂ ಇಡೀ ಕಾಠಕೋಪನಿಷತ್ತು ಹೇಳಿದ್ದೆಲ್ಲ ಅದನ್ನೇನೆ. ತಮ್ಮ ಆತ್ಮಸ್ಥಂ ಪರಿಪಶ್ಯಂತಿ ಧೀರ, ಒಳಗಿಂದ ನೋಡ್ತಾರೆ.
ತೇಷಾಂ ಸುಖಂ ಶಾಶ್ವತಂ ನೇತರೆ, ಅವರಿಗೆ ಮಾತ್ರವೇ ಶಾಶ್ವತ ಸುಖ ಅಂದರೆ ಮುಕ್ತಿ. ನಾ ಇತರೆ ಉಳಿದವರಿಗೆಲ್ಲ ಹೊರಗೆ ರೂಪವನ್ನು ಕಂಡರೂ ಕೂಡ ಅದು ಡೆಸಿಸಿವ್ ಅಲ್ಲ, ಮುಕ್ತಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಎಲ್ಲಿರ್ಬೇಕದು? ಒಳಗಿನ ದರ್ಶನನೇ ಆಗಿರ್ಬೇಕು. ಇದು ಚತುರ್ವೇದ ಶಿಖಾಯಾಮ್. ಉದಾಹರಣೆ ಪಾಸು ನಿಮ್ಮ ಜೊತೆಗೆ ಮನೇಲಿ ಇಟ್ಟಂದ್ರೆ ಪಾಸನ್ನ ಎಲ್ಲ ಮನೇಲಿ ಅಂತ ಹೇಳೋದು ಒಪ್ಪೋದಿಲ್ಲ. ರೆಕಾರ್ಡ್ಸ್ ಎಲ್ಲ ಮನೆಯಲ್ಲಿದೆ, ಅದು ಕೊಟ್ಟು ತೊಗೊಂಡೋಗು ಅಂತ ಹೇಳ್ತಾರಲ್ಲ ಹಾಗೆ. ಇಲ್ಲ, ಅದು ಕೂಡ ಹೇಳಲ್ಲ. ಪನಿಷಬರ ಅಫೆನ್ಸ್ ಅದು. ಇಟ್ಕೊಂಡಿರ್ಬೇಕು ಅಂತ ಮನೇಲಿ ಇಟ್ಟು ಬಂದೇನೆ ಅರ್ಥ ಇಲ್ಲ ಅದಕ್ಕೆ. ಓಂ ದರ್ಶಯತಿ ಚಾಥೋ ಅಪಿ ಸ್ಮರ್ಯತೆ ಓಂ, ಅಷ್ಟೇ ಎಲ್ಲ ತೋರಿಸ್ತಾರೆ. ಮತ್ತು ದರ್ಶಯತಿ ಅಂದರೆ ಶ್ರುತಿಯಲ್ಲಿದೆ, ಸ್ಮರ್ಯತೆ ಅಂದರೆ ಸ್ಮೃತಿಯಲ್ಲಿದೆ ಅಂತ ಅರ್ಥ. ದರ್ಶಯತಿ ಚ ಆನಂದಸ್ಯ ರೂಪತ್ವಂ ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಃ ಆನಂದರೂಪಂ ಅಮೃತಂ ಯದ್ವಿಭಾತಿ ಇತಿ. ಯಾರು ಪರಮಾತ್ಮನನ್ನು ಹೀಗೆ ತದ್ವಿಜ್ಞಾನೇನ ಪರಿಪಶ್ಯಂತಿ ಅಂಥ ಧೀರರಿಗೆ ಆನಂದ ರೂಪವಾದ ಮೋಕ್ಷ ಸಿಗುತ್ತೆ. ಇದು ಶ್ರುತಿ. ಇದು ಶುದ್ಧ ಸ್ಫಟಿಕ ಸಂಕಾಶಂ ವಾಸುದೇವಂ ನಿರಂಜನಂ ಚಿಂತಯಿತಯತಿರ್ನಾಣ್ಯಂ ಜ್ಞಾನರೂಪಾದೃತೆ ಹರೇಃ ಇತಿ ಚ ಮಾಸ್ಯೆ. ಅದಕ್ಕೇನೆ ಶುದ್ಧ ಸ್ಫಟಿಕ ಸಂಕಾಶಂ. ನೋಡಿ, ಶುದ್ಧ ಸ್ಫಟಿಕ ಸಂಕಾಶ ಅಂದಮೇಲೆ ರೂಪ ಇರಬೇಕಾಗಿಲ್ವ? ಶುದ್ಧ ಸ್ಫಟಿಕದಂತೆ ದೇವರಿದ್ದಾನೆ ಅಂತ ಹೇಳಿದಾಗ ರೂಪ ಇದೆ ಅಂತ ಆಗಲಿಲ್ಲ. ಶುದ್ಧ ಸ್ಫಟಿಕ ಸಂಕಾಶಂ ವಾಸುದೇವಂ ನಿರಂಜನಂ ಒಂದೇ ಒಂದೇ ಸದಾನಂದಂ ನಿರಂಜನಂ. ಇದು ಆಚಾರ್ಯ ಇದೇ ಪದ ಇಟ್ಟಿರೋದು. ಅವ್ರಿಗೂ ಅದು ತಮ್ಮ ಮಾತಲ್ಲ, ಎಲ್ಲ ಇಲ್ಲಿದೆ ಆಗಬೇಕು ಅವರಿಗೆ. ಇದು ಆಚಾರ್ಯದ ಪ್ರಾಮಾಣಿಕತೆಯ ಒಂದು ಕ್ಲೈಮ್ಯಾಕ್ಸ್. ಅದು ಆ ರೀತಿ ಹೇಳೋದು ಭಾರಿ ಕಷ್ಟ. ಚಿಂತಯಿತ ಯತಿರ್ನಾಣ್ಯಂ, ಆದ್ದರಿಂದ ಯತಿಯಾದವನು ಎರಡು ಅರ್ಥ. ಯತಿ ಅಂದರೆ ಯತಿಗಳು ಅಂತ ಒಂದು ಅರ್ಥ, ಯತಿಗಳು ಅಂದರೆ ಇಂದ್ರಿಯ ನಿಗ್ರಹ ಇನ್ನೊಂದು ಅರ್ಥ. ಇಂದ್ರಿಯ ನಿಗ್ರಹ ಜಿತೇಂದ್ರಿಯರಾದವರು ಸದಾಕಾಲ ವಾಸ್ತವ ರೂಪವನ್ನು ಚಿಂತನೆ ಮಾಡಿದರೆ ಜ್ಞಾನರೂಪಾದೃತೆ ಹೆರೆ ನಾ ಅನ್ಯಂ. ಇಂಥ ಜ್ಞಾನರೂಪ ಸೀರೆಯನ್ನು ನೋಡಬೇಕು. ಚಿತ್ರದಲ್ಲಿ ಪ್ರತಿಮೆಗಳಲ್ಲಿ ಕಂಡ್ರೆ ದೇವರನ್ನು ಕಂಡಾಗಲ್ಲ. ಅದೇ ರೀತಿಯಲ್ಲಿ ಜ್ಞಾನರೂಪದ ಪರಮಾತ್ಮನನ್ನು ಅಂದ್ರೆ ಒಂದೇ ಅಪ್ರಾಕೃತ ರೂಪವನ್ನು ಅರ್ಥ ಮಾಡ್ಕೋಬೇಕು. ಇಲ್ದವ್ರು ಇಲ್ಲ ಅಂಥೇಳಿ ದರ್ಶಯತಿ ಮತ್ತು ಸ್ಮರ್ಯತೆ. ಓಂ ಅತಏವ ಚ ಉಪಮಾ ಸೂರ್ಯಕಾದಿವತ್ ಓಂ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟರು. ಯಸ್ಮಾದೇವಂ ಪರಮೇಶ್ವರ ರೂಪಾಣಾಂ ಮಿಥೋ ನ ಕಶ್ಚಿತ್ ಭೇದ. ಪರಮಾತ್ಮ ರೂಪಗಳಿಗೆ ಮಿಥ ಪರಸ್ಪರ ಕೂಡ ಭೇದ ಇಲ್ಲ. ಪರಸ್ಪರ ಕೃಷ್ಣ ರೂಪ ರಾಮರೂಪಗಳಿಗೆ ಏನಿಲ್ಲ, ಪರಸ್ಪರ ಭೇದ ಇಲ್ಲ. ಅತಃ ಸದೃಶ್ಯ ಸಾದೃಶ್ಯಾತ್ ಜೀವಸ್ಯಾಪಿ ತಥಾ ಸ್ಯಾದಿತಿ ತಸ್ಯ ಪ್ರತಿಬಿಂಬತ್ವ ಮುಕ್ತ ಚಶಬ್ದೇನ ಭೇದಂ ದರ್ಶಯತಿ. ಈ ಪದ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ದೇವ್ರ ರೂಪಗಳಿಗೆ ಭೇದ ಇಲ್ಲ. ಸರಿಯಾಗಿ ಗಟ್ಟಿ ಮಾಡ್ಕೋಬೇಕಲ್ಲ. ಅವಾಗ ಏನಾಯ್ತು, ಈಗ ನಾವೆಲ್ಲರೂ ದೇವರೇ ಅಂತ ಹೇಳ್ತಾರಲ್ಲ, ಸೊ ದೇವ್ರ ನಮಗೆ ಏನಿರಬಾರ್ದಾಗ ಭೇದ ಇರಬಾರ್ದು. ಏನಿರ್ಬೇಕಾಗ ಆನಂದ ಅನುಭವ ಆಗ್ಬೇಕು. ಓಡಾಡ್ತಿದ್ದು ಏನು ಆನಂದ ಈಗ ಅಂದರೆ ಈ ರೀತಿ ಇದ್ದರೆ ಏನು ಅವತಾರ ರೂಪದಲ್ಲಿ ದೇವ್ರಿಗೆ ದುಃಖ ಇದೆ ಅಂತ ಒಗ್ಬಿಟ್ಟಿದ್ರೆ ಯಾರೋ ದೇವರ ಅವತಾರ ಅಂತ ಕ್ಲೇಮ್ ಮಾಡ್ಬೋದಾಗಿದೆ. ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ರೂಪರು ಭೇದ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರ ಪ್ರಕಾರ ಏನು ಆತ್ಮ ಒಂದೇ, ದೇಹಗಳು ಬೇರೆ ಅಂತ ಹೇಳಿದ್ದಾರೆ. ಆತ್ಮ ಒಂದೇ ಆದರೆ ಸುಖ ದುಃಖ ಆಗೋದು ಆತ್ಮಕ್ಕೋ ದೇಹಕ್ಕೋ? ಮತ್ತೆಲ್ಲರಿಗೂ ಏನು ಅನುಭವ ಆಗಬೇಕು ಅನ್ನೋ ಅರ್ಥನೇ ಇಲ್ಲ. ಅಂದಮೇಲೆ ಏನರ್ಥ? ವ್ಯಕ್ತಿಗಳೇ ಬೇರೆ ಅಂತ ಅರ್ಥ. ವೈಲಕ್ಷಣ್ಯಂ ಯೋಚ್ಯತೆ. ಅದು ಆ ಭೇದ ಭೇದ ಅಂತ ಕರೆಯೋದಿಲ್ಲ. ಯಾವ ಭೇದ ಅದು? ಏನದು? ವಿಶೇಷ ಹೇಳೋದು. ವಿಶೇಷ ಅನ್ನೋದು ಪದ ಉಪಯೋಗಿಸ್ಬೇಕು. ಅದು ಬೇರೆ, ಇದು ಬೇರೆ. ಯೂನಿಫಾರ್ಮ್ ಚೇಂಜ್ ಮಾಡಿಬಿಟ್ರೆ ವ್ಯಕ್ತಿ ಚೇಂಜ್ ಆಗಿಬಿಡ್ತಾನ? ಅಷ್ಟೇ ಡ್ರೆಸ್ ಚೇಂಜ್ ಮಾಡಿದಾಗ ಅದು ನೋಡಿರೋ ಗೊತ್ತಿಲ್ಲ. ಡ್ರೆಸ್ ಚೇಂಜ್ ಆಗೋದ್ರಲ್ಲಿ ವ್ಯಕ್ತಿನೇ ಬೇರೆ ಆಗ್ತಾನೆ. ಆದ್ದರಿಂದಾನೆ ಅದೇನಾಯ್ತು, ಎಂಥ ಫ್ಯಾನ್ಸಿ ಡ್ರೆಸ್ ಹಾಕ್ತಾರೆ ಅಂತ ತಿಳ್ಕೊಬೇಡ. ವ್ಯಕ್ತಿನೇ ಗೊತ್ತಾಗದವ್ರೆ ಅವಾಗ ಪ್ರೈಸ್ ಕೊಡೋದು ಯಾರಿಗೆ? ಅವ್ರಿಗೆ ಬಿತ್ತೋರ್ದು ಗೊತ್ತಾಗ್ಬೇಕು. ಯಾರು ನೋಡೋರು ನೋಡ್ತಾ ಇರ್ತಾರೆ. ಅಂದ್ರೆ ಅವನಂತ ಐಡೆಂಟಿಫೈ ಮಾಡಬೇಕು ಅವರು. ಇದು ಯಾವುದೋ ನಿಜವಾದ ಆನೆ ತಿಳಿಸ್ಬಿಡೋದು, ಆನೆ ವೇಷ ಹಾಕೊಂಡಿದೆ ಅಂತ ಹೇಳೋದು, ಆನೆ ಪ್ರೈಸ್ ಕೊಡೋದು. ಇವ್ರಿಗೆ ಯಾಕೆ ಕೊಡ್ತಾರೆ? ಸರಿಯಲ್ಲ. ಏನು ಹೇಳಿದ್ದಾರೆ? ಎಲ್ಲಿ ಏನಂತ ಹೇಳಿದ್ದಾರೆ? ಏನು ಹೇಳಿದ್ದಾರೆ ಹೇಳಿ? ಏನಂತ ಹೇಳಿದ್ದಾರೆ? ಓದಿ. ಹಿಂದಿ ಸೂತ್ರ ಇಲ್ಲಿದೆ. ಇದು ಹಿಂದಿ ಸೂತ್ರ ಅದ ಪಾಠ ಇಲ್ಲ ಅಂದ್ರೆ ಎಲ್ಲಿ ಅಥಾತ್ವ ಜಿಜ್ಞಾಸ ಕೂಡ ಹಿಂದಿ ಸೂತ್ರ ಆಗುತ್ತೆ. ಏನಿದೆ? ಏನು ಹೇಳಿದೆ? ಈಗ ಪರಮಾತ್ಮನಿಗೆ ಭೇದ ಇಲ್ಲ ಅಂತ ಅವ್ರ ಪ್ರಶ್ನೆ ಏನು ಅಂದರೆ, ಪರಮಾತ್ಮನಿಗೆ ಭೇದ ಇಲ್ಲ ರೂಪಗಳು ಅಂತ ಹೇಳ್ತೀರಿ, ಮತ್ತೆ ಸ್ಥಾನ ಭೇದ ಅಂತ ಹೇಳ್ತೀರಿ. ಅದಕ್ಕೆ ಅದು ಆ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ಸ್ಥಾನ ಭೇದದಿಂದಾಗಿ ಪರಮಾತ್ಮನ ರೂಪದ ಶಕ್ತಿ ವ್ಯತ್ಯಾಸವಾಗುತ್ತಾ ಅಂತ ಅಲ್ಲಿ ಪ್ರಶ್ನೆ ಇರೋದು. ಪರಮಾತ್ಮ ಶಕ್ತಿ ವ್ಯತ್ಯಾಸ ಆಗೋದಿಲ್ಲ ಅಂತ ಉತ್ತರ ಅದಕ್ಕೆ.
ಬಂದಿರೋ ಶಕ್ತಿ ಬಗ್ಗೆ ಬಂದಿರೋದಲ್ಲಿ. ಇಲ್ಲಿ ಹೇಳ್ತಿರೋದು ಏನಂತ ಕೇಳಿ ಪರಮಾತ್ಮ ರೂಪಗಳಿಗೆ ಭೇದ ಇಲ್ಲ ಅಂತ ಕೇಳಿದರೆ ಯಾವ ಶಕ್ತಿ ಅಷ್ಟು ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಬರೀ ಒಂದರ ಶಕ್ತಿ ಮಾತ್ರ ಅಲ್ಲ, ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಅದು ವಿಶೇಷ. ಅದಕ್ಕೆ ಚಿಕ್ಕ ಮಗು ಕೃಷ್ಣ ಗೊತ್ತಾಯ್ತಾ, ವಿಶ್ವರೂಪದ ಕೃಷ್ಣ ಇಬ್ಬರಿಗೂ ಏನಿಲ್ಲ ಅದಕ್ಕೇನೆ ಆ ಬಾಯಿ ಒಳಗೆ ತರಿಸ್ದ. ವಿಶ್ವರೂಪ ಬಾಯಿಯೊಳಗೆ ತೋರಿಸ್ಬೇಕಾದ್ರೆ ಹೋಗಿ ಮೇಕಪ್ ಹಾಕೊಂಡು ಬಂದು ತೋರಿಸಿದ್ದಲ್ಲ, ಅಲ್ಲೇ ತೋರಿಸಿದ್ದು ಹಾಗೇನೆ. ಅದೇ ಚಿಕ್ಕ ರೂಪದಲ್ಲಿ ದೊಡ್ಡ ರೂಪ ಇದೆ, ದೊಡ್ಡ ರೂಪದಲ್ಲಿ ಚಿಕ್ಕ ರೂಪ ಇದೆ. ಇದೆಲ್ಲ ನಮ್ಗೆ ಯೋಚನೆ ಬರೋದಿಲ್ಲ ಅಂದರೆ ಅದಕ್ಕೆ ದೇವರಲ್ಲ ಅಷ್ಟೇ. ತಾನೇ ಬಂದು ಉತ್ತರ ಕೊಡಕ್ಕೆ ಹೋಗಬಾರ್ದು ಅದಕ್ಕೆಲ್ಲ. ದೇವರಲ್ಲ ಆದ್ದರಿಂದ ನಮಗೆ ಅದು ನಮಗೆ ಬರೋದಿಲ್ಲ ಅಂತ. ಈಗ ಹೇಳ್ತಾರೆ ರೂಪಂ ರೂಪಂ ಪ್ರತಿ ಕತಃ ಸಾದೃಶ್ಯಾತ್ ಜೀವಸ್ಯಾಪಿ ತಥಾ ಸ್ಯಾದಿತಿ ತಸ್ಯ ಪ್ರತಿಬಿಂಬತ್ವ ಮುಕ್ತ ಶಬ್ದೇನ ಭೇದಂ ದರ್ಶಯತಿ. ಜೀವನಿಗೆ ಮಾತ್ರ ಹಾಗಿಲ್ಲ, ರೂಪಗಳಿಗೆ ಭೇದ ಇಲ್ಲ ಪರಮಾತ್ಮನಿಗೆ ಹಾಗೋ ಹಾಗಿದ್ದ ಜೀವನಿಗೆ ಹಾಗಿಲ್ಲ. ಅದರಿಂದಾಗಿನೇ ಬೇರೆ ಪರಮಾತ್ಮ ಬೇರೆ, ನಾವು ಬೇರೆ. ಅಥವಾ ಬಿಂಬ, ನಾವು ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ. ಆಗೊಂದು ಪ್ರಶ್ನೆ ಬರಬಹುದು, ಏನು ಬರ್ತಿತ್ತಾಗ ಎಲ್ಲರೂ ಪ್ರತಿಬಿಂಬ ಆದರೆ ಪ್ರತಿಬಿಂಬಗಳು ಒಂದೇ ರೀತಿ ಇರಬೇಕಾಗಿತ್ತು ಅಂತ ಕೇಳಿದ್ರೆ ಹಾಗಿರೋದಿಲ್ಲ. ಪ್ರತಿಬಿಂಬಕ್ಕೆ ಏನು ಬೇಕು, ಯಾವಾಗಲೂ ಕೂಡ ಉಪಾಧಿ ಬೇಕು. ಉಪಾಧಿ ಭೇದದಿಂದಾಗಿ ಏನಾಗುತ್ತದು, ಒಂದೇ ಫೋಟೋನೇ, ಬ್ಲಾಕ್ ಆ್ಯಂಡ್ ವೈಟು ಕಲರ್ ಫೋಟೋ, ಡಿಫ್ರೆನ್ಸ್ ಕಾಣಿಸುತ್ತಲ್ಲ ಆ್ಯಕ್ಚುಲಿ, ಬಟ್ ವ್ಯಕ್ತಿಗಳು ಬೇರೆ ಆಗಿಲ್ಲ. ಆದ್ದರಿಂದ ಪ್ರತಿಬಿಂಬದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ಏನಿದೆ, ಉಪಾಧಿಗಳ ಕಾರಣ. ಆದರೆ ದೇವರಲ್ಲಿ ಉಪಾಧಿ ಪ್ರಶ್ನೆನೇ ಬರೋದಿಲ್ಲ. ಆದ್ದರಿಂದ ಏನಿದಾವೆ ವ್ಯತ್ಯಾಸಗಳೇ ಇಲ್ಲ. ದೇವರಿಗೆ ಉಪಾಧಿ ಹೇಳಬಾರದು. ದೇವ್ರ ಉಪಾಧಿ ಹೇಳಿದರೆ ಉಪಾಧಿ ದೇವರಿಗೆ ದೊಡ್ಡದಾಗಿಬಿಡುತ್ತೆ, ಹಾಗೆ ಹೇಳಬಾರ್ದು. ಜೀವನಿಗಿದೆ ಉಪಾಧಿ ಯಾವುದದು, ಅತಿ ಮುಖ್ಯವಾದ ಸ್ವರೂಪ. ಆ ಕಡೆಯಿಂದ ದೇವ್ರ ಇಚ್ಛೆ ಎರಡೆರಡು ಸೇರ್ಕೊಬಿಟ್ಟಿದೆ. ಆದ್ದರಿಂದ ಒಂದೇ ಇರೋ ಸಾಧ್ಯತೆನೇ. ಯಾರಿಗೆ? ಹೌದು, ಸ್ವರೂಪದಲ್ಲೇ. ಅದಕ್ಕೆ ಸ್ವರೂಪನೇ ಉಪಾಧಿ ಅಂತ ಅದಕ್ಕೆ ಹೇಳಿದರು. ಸ್ವರೂಪನೇ ಉಪಾಧಿ ಅಂತ ಹೇಳಿದ್ರಿಂದ ಅದು ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಚೇಂಜ್ ಮಾಡಿದ್ರೆ ಸ್ವರೂಪನೇ ಹೋಗ್ಬಿಡತ್ತೆ ರೂಪ. ಹಾಂ ಹಾಂ ಯಾಕೆ ಬರಲ್ಲ? ಅವನು ಉಪಾಧಿ ಅವನೇ ಆಗಿಬಿಟ್ಟಿದ್ದಾನೆ, ಅದೇ ಸಮಸ್ಯೆ ಇರೋದು. ಉಪಾಧಿ ಬೇರೆ ಆಗಿದ್ದಿದ್ದರೆ ಉಪಾಧಿಯಿಂದ ಭೇದ ಬರುತ್ತೆ. ಭೇದ ಯಾವುದು? ಉಪಾದಕ್ಕೆ ಕಾರಣ ಉಪಾಧಿ ಯಾವುದು? ಸ್ವರೂಪನೇ ಉಪಾಧಿ. ಆದ್ದರಿಂದ ಹೋಗೋದೇ ಇಲ್ಲ, ಇದ್ದೇ ಇರುತ್ತೆ, ಹೋಗೋದೇ ಇಲ್ಲ. ಅದು ಸ್ವಾರಸ್ಯ ಇರೋದು. ಇಲ್ಲದ್ರೆ ಏನಾಗ್ತಿತ್ತು, ಪ್ರತಿಬಿಂಬಗಳಿಗೆ ಐಕ್ಯವನ್ನು ತೆಗೆದು ಎಲ್ಲ ಏನು ಮಾಡಕ್ಕೆ ಬರೋದಿಲ್ಲ. ಅದನ್ನು ಅನಂತ ಜೀವನ, ಅನಂತ ಉಪಾಧಿಗಳು ಇದೆ ಈಗ. ಸೊ ಅನಂತ ಜೀವನ ಒಪ್ಪೋದು ಒಂದೇ, ಅನಂತ ಉಪಾಧಿ ಒಪ್ಪೋದು ಅವ್ರು ಹಾಗಲ್ಲ. ಒಂದೇ ಉಪಾಧಿ, ಒಂದೇ ಉಪಾಧಿ. ಬೇರೆ ಉಪಾಧಿ ಉಪಾಧಿ ಬೇರೆ ಬಂತಲ್ಲ, ಮತ್ತೆ ಹೋಯ್ತು ನಿಮ್ದು ಅಬದ್ಧ ಸಿದ್ಧಾಂತ ಹೋಯ್ತು. ಉಪಾಧಿ ಎಲ್ಲರೂ ಭೇದ ಒಪ್ತೀರಾ? ಇಲ್ಲ. ಭೇದ ಒಪ್ಪಿದ್ರೆ ಅಲ್ಲಿ ಒಪ್ಪಿದ್ರಿ ನೀವು. ಒಪ್ಪಲಿಲ್ಲ, ಒಂದೇ ಉಪಾಧಿ ಎಲ್ಲ ಕಡೆ ಬಂದಾಗ ಚೇಂಜ್ ಆಗೋ ಕಾರಣ ಇಲ್ಲ. ಅರ್ಥ ಆಯ್ತಾ? ನಮ್ಮ ಪ್ರಕಾರ ಸಮಸ್ಯೆ ಏನಿಲ್ಲ. ನಮ್ಮಲ್ಲಿ ಎರಡು ವ್ಯತ್ಯಾಸನೇ ಇದೆ. ಹೊರಗಿನ ಉಪಾಧಿ ಬೇರೆ ಇದೆ, ಬಾಹ್ಯ ದೇಹ ಅದು ಬೇರೆ, ಒಳಗಿನ ಉಪಾಧಿ ಸ್ವರೂಪ ದೇಹನೂ ಬೇರೆ. ಎಷ್ಟು ಕ್ಲಾರಿಟಿ ಇದೆ ಅದರಲ್ಲಿ. ಹಾಂ 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 ಏನ? ಹೌದು. ಹಾಂ ಹಾಂ ಹೌದು 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 ಹೌದು. ಯಾರಿಗೆ? ಬೇರೆಯವ್ರಿಗೆ? ನಮಗೆ? ಬೇರೆಯವ್ರಂದ್ರೆ ಯಾರು? ಮೇಲಿನವರಿಗೆ ಎರಡಿದ್ದಾರೆ. ಅದರಲ್ಲಿ ದೊಡ್ಡವರಿಗೆಲ್ಲ ಅವರಿಗೆ ಸಾಮರ್ಥ್ಯ, ಯೋಗ ಸಾಮರ್ಥ್ಯದಿಂದ ಹೊರಗೆ ಇರುತ್ತೆ. ಸ್ವಾಮಿನ ಸರ್ವಾಂತರ ಆಸಕ್ತಿ ಇದೆ. ಉಳಿದವರು ಹೊರಗಿದ್ರು ಒಳಗೆ ಇರಬೇಕು ಅಂತ ಏನಿಲ್ಲ. ಗೊತ್ತಾಯ್ತಾ? ಇವರು ಮಾತ್ರ ದೇವತೆಗಳು ಮಾತ್ರ ಅತ್ಯಂತ ಶಕ್ತಿ ಆದ್ದರಿಂದ ಏನಿರ್ತಾರೆ, ನಮ್ಮ ಶಕ್ತಿ ಭಾರಿ ದೊಡ್ಡ ಶಕ್ತಿ ಆದ್ದರಿಂದ ಎರಡೂ ಇರ್ತಾರೋ, ಎರಡೂ ಮಾಡಕ್ಕೆ ಬರುತ್ತೆ. ಕೆಲವರಿಗೆ ಅದಿರೋದಿಲ್ಲ. ಒಂದು ಕಡೆಯಿಂದ ತಗೊಳ್ಳೋ ಶಕ್ತಿ ಇದೆ. ನಾವು ಅಲ್ಲಿಗೆ ಹೋಗದೆ ಇಲ್ಲಿಂದ ನೋಡ್ತೀವಿ, ಅಲ್ಲಿ ಹೋಗಿಲ್ಲ ಇಲ್ಲಿಂದ ನೋಡ್ತೀವಿ, ನಾವು ಫೋಟೋ ನೋಡ್ತೀವಿ. ಆದರೆ ಕೆಲವರು ಅಲ್ಲಿಗೆ ಹೋಗಿ ದೇವರಿಗೆ ಎಲ್ಲೋದ್ರೂ ಕೂಡ ತದ್ದಾವತ್ತು ಅನ್ಯ ಅರ್ಥೈತೆ ಇಷ್ಟತೆ. ವಾಯುದೇವರಿಗೆಲ್ಲ ಶಕ್ತಿ ಇದೆ. ಅದು ದೇವರ ಶಕ್ತಿ ಎಂಬುದು ಸೂಪರ್ ಅಲ್ಟಿಮೇಟ್. ಅದು ಉಳಿದವರಿಗೆಲ್ಲ ಕ್ರಮೇಣ ವೇರಿ ಆಗುತ್ತೆ, ಕ್ರಮೇಣ ವೇರಿ ಆಗುತ್ತೆ. ಹಾಂ ಏನ? ಹಾಂ ಬೇಕಿಲ್ಲ. ನಮ್ಮ ಸ್ವರೂಪ ದೇವರ ವಿಷಯ ಬಂದೇ ಇಲ್ಲ. ನಮಗೆ ಪ್ರಶ್ನೆ ಬಂದಿರೋದೇನೀಗ? ನಮಗೂ ದೇವರಿಗೂ ಅಷ್ಟೇ ಪ್ರಶ್ನೆ. ಈಗ ನಾವು ದೇವರ ಪ್ರತಿಬಿಂಬ ಅಂತ ಹೇಳಿದಾಗ ಗೊತ್ತಾಯ್ತಾ? ದೇವರ ರೂಪಗಳಿಗೆ ಹೇಗೆ ಭೇದ ಇಲ್ಲವೋ ಪರಮಾತ್ಮನಿಗೂ ನಮಗೂ ಭೇದ ಇಲ್ಲ ಅಂತ ಆಗಬೇಕಾಗಿತ್ತು, ಆಗಿಲ್ಲ. ಅದು ದೇರ್ಫ ಏನು ತೋರಿಸುತ್ತಿದೋ ಇದು ಜೀವೇಶ ಭೇದ ಕೊಟ್ಟರೆ ಅಷ್ಟೇ ಪ್ರಸಂಗ ಹೊರತು ಯಾವುದಕ್ಕೆ ಬಂದಿಲ್ಲ. ಇದು ಆ ವಿಷಯಕ್ಕೆ ಹೊರಟಿಲ್ಲ. ಇದು ಪರಮಾತ್ಮ ಎಲ್ಲರಿಗೂ ಬಿಂಬ, ಎಲ್ಲರೂ ಕೂಡ ಆತನಿಗೇನು ಪ್ರತಿಬಿಂಬ. ಅದಕ್ಕೆ ಅರ್ಥ ಏನು ಅಂದರೆ ಅವರಲ್ಲಿ
ಸ್ವಲ್ಪ ಸಾದೃಶ್ಯ ಇದೆ, ಟೋಟಲ್ ಆಧೀನ್ಯ ಇದೆ. ಪ್ರತಿಬಿಂಬ ಶಬ್ದದ ಅರ್ಥ ಅದು. ಈ ರೀತಿ ನಾವು ಕರಡಿ ಗಿರಡಿ ಇಟ್ಕೊಂಡು ನೋಡಕ್ಕೆ ಹೋಗಬಾರ್ದು ಅದನ್ನ, ಗೊತ್ತಾಯ್ತಾ? ನೀವು ಆ ರೀತಿ ಉಪಾಧಿ ಅಂತೂ ಬೇಕೇ ಬೇಕು, ಯಾವುದೇ ಆಗಲಿ ಉಪಾಧಿ ಬೇಕು. ಕನ್ನಡಿಗೂ ಉಪಾಧಿ ಬೇಕು, ಪುಸ್ತಕ ಬರಲಿಕ್ಕೆ ಒಂದು ಉಪಾಧಿ ಬೇಕು, ಇದು ಬರಲಿಕ್ಕೆ ಆಗೋದಿಲ್ಲ ನಾವು. ಈ ಪೇಪರ್ ಬರೆದ್ರೆ ಹೀಗೆ ಕಾಣಿಸುತ್ತೆ, ಸುವರ್ಣ ಪೇಪರ್ ಬರೆದ್ರೆ ಬೇರೆ ರೀತಿ ಕಾಣಿಸುತ್ತೆ ಅಷ್ಟೇ. ಅದು ಉಪಾಧಿ ಬೇಕು, ಬರಲಿಕ್ಕೆ ಒಂದು ಉಪಾಧಿ ಬೇಕು. ಅಷ್ಟು ಮಾತ್ರ ಹೇಳಕ್ಕೆ ಹೊರಟಿದ್ದಾರೆ ಹೊರತು ಯಾವ್ದು ಹೇಳ್ತಾ ಇಲ್ಲ ಇಲ್ಲಿ. ಹಾಂ, ಅಲ್ಲಿ ಎರಡು ವಿಧನೂ ಇದ್ದಾರೆ. ಹೊರಗಿಂದ ಆಪರೇಟ್ ಮಾಡೋಕ್ಕೂ ಬರುತ್ತೆ ಅವರಿಗೆ, ಒಳಗಿದ್ದು ಮಾಡ್ಲಿಕ್ಕೂ ಬರುತ್ತೆ, ಎರಡೂ ಇದ್ದಾರೆ. ಗೊತ್ತಾಯ್ತಾ? ಕೆಲವು ದೇವತೆಗಳು ದೊಡ್ಡವರೆಲ್ಲ ಏನು ಮಾಡ್ತಾರೆ, ಉಳಿದೊತ್ತಲ್ಲಿ ಆ್ಯಕ್ಟಿವಿಟಿನೇ ಇಲ್ಲ ಅವನಿಗೆ, ಯಾರಿದ್ರೇನು ಬಿಟ್ರೇನೋ ಅವನಿಗೆ. ಸ್ವರೂಪಾವಸ್ಥೆ ಸೃಷ್ಟಿ ಬಂದಿಲ್ಲದ ಕಾಲಕ್ಕೆ ಇದ್ದರಷ್ಟೇ ಬಿಟ್ಟರಷ್ಟೇ. ಯಾಕೆಂದರೆ ಇನ್ಯಾಕ್ಟಿವ್ ಅವನಿಗೆ, ಇನ್ಯಾಕ್ಟಿವ್ ಆಯ್ದ ಕಾಲಕ್ಕೆ ಇದ್ದರಷ್ಟು ಬಿಟ್ಟರಷ್ಟು ಕೌಂಟ್ ಆಗೋದು ಯಾವಾಗ ನಮಗೆ ಈಗ ಅದು ಆ್ಯಕ್ಟಿವಿಟಿ ಶುರುವಾದಾಗ, ಆಗ ದೇವತೆಗಳು ಬಂದಿರ್ತಾರೆ. ಆಗಲೇ ಮತ್ತು ಮಧ್ಯರಾತ್ರಿ ಆಫೀಸ್ ಕ್ಲೋಸ್ ಇದೆ, ಅದನ್ನು ಫೈಲೇನೇ ಇಲ್ಲ, ಅಲ್ಲೇ ಇದೆ, ಎಲ್ಲ ಏನೂ ಹೋಗಿಲ್ಲ ಅವೆಲ್ಲ ಕೂಡ. ಬಟ್ ಅದು ನೋಡ್ಬೇಕಾದ್ರೆ ಬೆಳಗಾಗಬೇಕಷ್ಟೆ, ಆಗಿಲ್ಲ. ಎಲ್ಲ ದೇವತೆಗಳು ಕೆಲವರು ಹಾಗಲ್ಲ, ಒಬ್ಬ ವ್ಯಕ್ತಿಗೆ ಚೀಪ್ ಎಲ್ಲಿ ಬೇಕಾದ್ರೆ ತರ್ಸ್ಕೊಂಡು ನೋಡಬಲ್ಲ, ಅವ್ರಿಗೆ ಶಕ್ತಿ ಇದೆ. ಉಳಿದವ್ರಿಗೆ ಹಾಗಲ್ಲ, ಅಲ್ಲೇ ಆಗಷ್ಟೇ ತೆಗಿಬೇಕು, ಹೋಗ್ತಾ ಇಟ್ಟು ಹೋಗ್ಬೇಕಷ್ಟೆ. ಆ ರೀತಿ ನೋಡ್ತಾರೆ. ಅದು ದೇವತೆಗಳು ತಾರತಮ್ಯ ಇರೋದ್ರಿಂದ ಎಲ್ಲರೂ ಒಂದೇ ಅಂತ ಹೇಳಿಲ್ಲ. ದೇವರಿಗೋ ಬೆಸ್ತೇನೇ ಇಲ್ಲ, ಯಾವಾಗಲೂ ಇರ್ತಾರೆ, ಆ ಯೋಚನೆ ಇಲ್ಲ. ಮಹಾಲಕ್ಷ್ಮಿಗೆ ಯೋಚನೆನೇ ಇಲ್ಲ. ವಾಯುದೇವರಿಗೆ ಇಂಥ ಸರ್ವ ಅಂತಾರ ಒಪ್ಕೊಂಡಿದ್ದೇವೆ. ಉಳಿದವರಿಗೆಲ್ಲ ಎಷ್ಟು ಬೇಕೋ ಅಷ್ಟಿದೆ, ಗೊತ್ತಾಯ್ತಾ? ಸೂರ್ಯನಿಗೆ ಉಳಿದ ದೇಹದಲ್ಲಿ ವ್ಯಾಪ್ತಿ ಇಲ್ಲ, ಇಷ್ಟಕ್ಕೆ ವ್ಯಾಪ್ತಿ ಇರೋದು. ಇವರು ಹಾಗೆ ಎಂಟೈರ್ ಬಾಡಿ ಎಲ್ಲ ಹಿಂದೆ ಎಲ್ಲದರಲ್ಲೂ ವ್ಯಾಪಿಸಿಬಿಟ್ಟಿದ್ದಾರೆ ವಾಯುದೇವರು. ಅದರಿಂದ ಏನು ಪ್ರಶ್ನೆಗೆ ಅವಕಾಶನೇ ಇಲ್ಲ, ಕ್ಲಾರಿಟಿ ಇದ್ದೇ ಇದೆ, ಗೊತ್ತಾಯ್ತಾ? ಅವರ ಯೋಗ್ಯತೆ ತಕ್ಕಂತೆ ಅಂತ ಒಂದು ಪದ ಇದೆ, ಇವ್ರ ಯೋಗ್ಯತೆ ಅವ್ರ ಯೋಗ್ಯತೆ ಬೇರೆ. ವಾಯುದೇವರಿಗೆ 3 ಜನಕ್ಕೆ ಅಪ್ಲಿಕಬಲ್ ಅಲ್ಲ ಇದು, ಉಳಿದವರೆಲ್ಲ ಅಪ್ಲಿಕಬಲ್ ಆದ್ದರಿಂದ ಅವ್ರು ಹೇಗೆ ಬೇಕೋ ಹಾಗೆ ಮಾಡ್ತಾರೆ. ವ್ಯಾಪ್ತಿಯಿಂದ ನೋಡಿ, ಪ್ರಕಾಶ ದ್ವಾರ, ಸೂರ್ಯ ಅಲ್ಲಿದ್ದ ಬೆಳಕು ಕೊಡೋದಿಲ್ಲ. ಈಗ ಇಲ್ಲಿ ಬಂದು ಸೂರ್ಯ ಬೆಳಕು ಕೊಡ್ತಾ, ಅಲ್ಲಿದ್ದ ಸೂರ್ಯ ಬೆಳಕು ಕೊಡ್ತಾ ಇದ್ದಾರೆ. ವ್ಯಾಪ್ತಿ. ದೇವ್ರು ಹಾಗಲ್ಲ, ಇಲ್ಲಿದ್ದು ಬೆಳಕು ಕೊಡ್ತಾರೆ. ವಾಯುದೇವರು ಇಲ್ಲಿದ್ದು ಬೆಳಕು ಕೊಡ್ತಾರೆ. ಪಾದದಿಂದ ಬೆಳಕು ತೋರಿಸಿದ್ರು, ಬೆರಳಿಂದ ಬೆಳಕು ತೋರಿಸಿದ್ರು. ಉಳಿದವರೆಲ್ಲ ಸಾಧ್ಯ ಇಲ್ಲ. ಈ ತಾರತಮ್ಯ ಇದೆ ಅದರಲ್ಲೂ ಕೂಡ. ಅವರು ಕೂಡ ಮತ್ತೇನು ಮಾಡ್ತಾರೆ, ಅವ್ರದ್ದು ಶಕ್ತಿ ಒಂದಿದೆ, ಇವ್ರ ಶಕ್ತಿ ಕಡಿಮೆ ಇದೆ. ಈಗ ಅದೇನು 230 ವೋಲ್ಟ್ಸೇ ಇರೋದು, ಇಷ್ಟೇ ವಾಟ್ಸ್ ಇದು. ಬೆಳಗ್ಗೆ ಎಷ್ಟು ಕೊಡುತ್ತಾಗಿದ್ದು ಅಷ್ಟೇ ಕೊಡು. ಎರಡು ಕಡೆ ಅವ್ರ ಶಕ್ತಿ ಒಂದು ಕಡೆ, ಇವ್ರ ಶಕ್ತಿ ಒಂದು ಕಡೆಗೆ, ಎರಡೆರಡು ಸೇರ್ಬೇಕೀಗ. ಅದಕ್ಕೆ ಅವ್ರೇನು ಮಾಡ್ತಾರೆ, ಎಲ್ಲರೂ ಎಲ್ಲ ತೋರಿಸೋದಕ್ಕೆ ಹೋಗೋದಿಲ್ಲ, ಎಷ್ಟು ಬೇಕೋ ಅಷ್ಟು ತೋರಿಸೋದು. ಅದು ಆ್ಯಕ್ಚುಲಿ ವಿಷಯನೇ ಬೇರೆ. ಇಲ್ಲಿ ಬೇಕಾಗಿರೋದೇನೆಂದರೆ ಪರಮಾತ್ಮನ ರೂಪಗಳು ಇದೆ, ಜೀವನ ರೂಪಗಳಿವೆ. ಆದರೆ ಪರಮಾತ್ಮ ರೂಪಗಳು ಪರಸ್ಪರ ಭೇದ ಇಲ್ಲ. ಜೀವರಿಗೂ ಪರಮಾತ್ಮನಿಗೆ ಮಾತ್ರ ಭೇದ ಇದೆ. ಅದು ಬಿಂಬ ಪ್ರತಿಬಿಂಬ ಅಂತಷ್ಟು ಏನು ಬರಬೇಕಲ್ಲಿ, ಭೇದ ಬರಲೇಬೇಕು. ಅವರೊಂದು ವಾದ ಇದೆ, ಬಿಂಬರ್ದು ಐಕ್ಯ ಅಂತ ಹೇಳ್ತಾರೆ. ಐಕ್ಯ ಎಲ್ಲಿ ಆಗಿದೆ? ಈಗ ಪ್ರತಿಬಿಂಬ ಹರಿದಾಕಿಬಿಟ್ರು, ಅವ್ರು ಸತ್ತು ಹೋಗ್ಲಿಲ್ವಲ್ಲ. ಐಕ್ಯ ಆಗಿದ್ರೆ ಏನಾಗಬೇಕಾಗಿತ್ತು, ಸಾಯ್ಬೇಕಾಗಿತ್ತು, ಸಾಯ್ಲಿಲ್ಲ. ರೂಪಂ ರೂಪಂ ಪ್ರತಿರೂಪೋ ಬಭುವ. ರೂಪ ಅಂದರೆ ಬಿಂಬ, ಪ್ರತಿರೂಪ ಅಂದರೆ ಪ್ರತಿಬಿಂಬ ಅಷ್ಟೇ. ಬಿಂಬ ರೂಪ ಎರಡು ಒಂದೇ. ಬಹವಃ ಸೂರ್ಯಕಾಹ ಯದ್ವತ್ ಸೂರ್ಯಸ್ಯ ಸಹಸಾ ಸದೃಶಾ ಜಲೆ ಏವಮೇವಾತ್ಮಕ ಲೋಕೆ ಪರಾತ್ಮ ಸದೃಶಾ ಮತಃ ಇತ್ಯಾದಿ. ಅದೇ ರೀತಿಯಲ್ಲಿ ಸೂರ್ಯ ಒಬ್ಬನೇ ಇರೋದು, ಗೊತ್ತಾಯ್ತಾ? ಸೂರ್ಯ ಒಬ್ಬನೇ. ಆದರೆ ಸೂರ್ಯ ಪ್ರತಿಬಿಂಬ ಮಾತ್ರ ಬೇಕಾದಷ್ಟಿವೆ, ಸಾವಿರಾರು ಜಲಾಶಯಗಳಿವೆ, ಎಲ್ಲದರಲ್ಲೂ ಸೂರ್ಯ ಕಾಣ್ತಾನೆ. ಅವಿಷ್ಟು ಪ್ರತಿಬಿಂಬಗಳು. ಸೂರ್ಯ ಮಾತ್ರ ಒಬ್ಬನೇನೆ, ದೇವರು ಒಬ್ಬನೇನೆ. ಜೀವರು ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ ಪ್ರತಿಬಿಂಬರು ಅನಂತ ಇದ್ದಾರೆ, ಬಿಂಬ ಒಂದೇ ಅಂತ ಹೇಳೋದಕ್ಕೆ ಅಷ್ಟೇ ದೃಷ್ಟಾಂತ. ಈ ದೃಷ್ಟಾಂತೆ ಸರ್ ಎಲ್ಲದೂ ಎಕ್ಸ್ಟೆಂಡ್ ಮಾಡಕ್ಕೆ ಹೋಗಬಾರ್ದು, ಇಷ್ಟೇ. ಸ್ವಯಮೇವ ಆತ್ಮಕ ಲೋಕೆ ಪರಾತ್ಮ ಸದೃಶಾ ಮತ. ಇಲ್ಲೇನಿದೆ ಅಂದರೆ ಸಾದೃಶ್ಯ ಇದೆ. ಈ ಸಾದೃಶ್ಯದಲ್ಲೂ ಕೂಡ ಸಾತ್ವಿಕರಿಗರ ಸಾದೃಶ್ಯ ಬೇರೆ, ರಾಜಸ ತಾಮಸ ಬೇರೆ. ತಾಮಸರ ಸಾದೃಶ್ಯ ಎಷ್ಟರ ಮಟ್ಟಿಗೆ? ಬರೀ ಸತ್ವ ಅಷ್ಟೇನೆ. ಇವರಿಗೆ ಜ್ಞಾನಾನಂದಲ್ಲೂ ಸ್ವಲ್ಪ ಸಾದೃಶ್ಯ ಬರುತ್ತೆ, ಮಿಶ್ರಿಗೆ ಚೂರು ಬರುತ್ತೆ. ಅವ್ರಿಗೆ ಇಲ್ಲೇ ಇಲ್ಲ ಜ್ಞಾನ, ಸ್ವಲ್ಪ ಆನಂದ ಇಲ್ಲ ಅಂತ. ಇವರಿಗೆ ಬ್ಲಾಕ್ ಪ್ರತಿಬಿಂಬತ್ವ ಇಲ್ಲೇ ಇಲ್ಲ ಇವರಿಗೆ, ಬರೀ ವೈಟ್, ಅವ್ರಿಗೆ ಬರೀ ಬ್ಲಾಕ್ ಇದ್ದಾಗ. ಆ ದೃಷ್ಟಿಯಲ್ಲಿ ಅವರ ಅಂದರೆ ಉಪಾಧಿ ಒಂದು ಕಾರಣ, ಅವರೊಂದು ಕಾರಣ. ನೋಡೋಕ್ಕೆ ಹಾಗಿದ್ದಾರೆ, ಏನು ಮಾಡೋಕ್ಕೆ ಬರೋದಿಲ್ಲ. ಎಂಥ ಫೋಟೋ ತೆಗೆದ್ರು ಇದೇ ಬೀಳ್ತಾರೆ. ಬಟ್ ಫೋಟೋ ಅವನು ಚೆನ್ನಾಗಿದ್ದಾನೆ, ಇವು ಮೆಟೀರಿಯಲ್ ಯಾವುದೂ ಸರಿ ಇಲ್ಲ. ಏನಾಗುತ್ತಾಗ ಅವನು ಫೋಟೋ ಕೆಟ್ಟೋಗುತ್ತೆ. ಅದು ಈಗ ಆಗಿರೋದು ಪ್ರತಿಬಿಂಬನ ಬಿಂಬಗಳು. ಮೊದಲೇದಾಗಿ ನಾವು ತಪ್ಪು ಕಲ್ಪ ಎಲ್ಲಿ ಇಟ್ಕೋಬಾರ್ದು ಅಂದರೆ ಈ ರೀತಿ ಪ್ರತಿಬಿಂಬ ಅನ್ನೋ ಕಾಣಿಸೋ ತಲೆಯನ್ನು ತೆಗೆದು ಹಾಕಿಬಿಡ್ಬೇಕು, ಗೊತ್ತಾಯ್ತಾ? ಡಿಪೆಂಡೆನ್ಸ್ ಒಂದು ಟೋಟಲ್ ಡಿಪೆಂಡೆನ್ಸು, ಸಿಮಿಲಾರಿಟಿ, ಜಸ್ಟ್ ಸಿಮಿಲಾರಿಟಿ ಅಷ್ಟೇ, ಜಾಸ್ತಿ ಇಲ್ಲ. ಅದು ಪ್ರತಿಬಿಂಬದ ಅರ್ಥ. ಅದು ಹೇಳಿ ತುಂಬ ಸತ್ ಹೇಳಿದ್ದಾರೆ ಆ ಮಾತನ್ನು. ನಾವು ಇದು ಯಾಕೆ ದೃಷ್ಟಾಂತ ಇಟ್ಕೋತೀವಿ ಅಂದರೆ ನಮ್ಗೆ ಕ್ಲಿಯರ್ ಅರ್ಥ ಆಗಲಿಕ್ಕೆ ಅಷ್ಟೇ ಹೊರತು ಫ್ಯಾಕ್ಟ್ ಪ್ರಕಾರ ಅಷ್ಟೇ. ಅದು ಈ ರೀತಿ ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು. ಅಲ್ಲಿಗೆ ಮುಗೀತು.
ಯಥಾ ಯಥ ಅತ ಏವ ಬಹವ ಪೂರ್ಯಕಾಯ ಗೊತ್ತಾಯ್ತು. ಭಿನ್ನತ್ವ ತದಧೀನತ್ವ ನೋಡಿ, ಎರಡು ಪದ ಈಗ, ಭಿನ್ನತ್ವ ತದಧೀನತ್ವ ತತ್ ಸಾದೃಶ್ಯ. ಫುಲ್ ಕ್ಲಾರಿಟಿ ಇದೆ. ಮೂರಕ್ಕೋಸ್ಕರ ಪ್ರತಿಬಿಂಬ ಅಂತ ಕರೀತಾರೆ ಹೊರತು ಬೇರೆದಕ್ಕಲ್ಲ. ಒಂದು ಭಿನ್ನತ್ವ, ಎರಡನೇದು ತದಧೀನತ್ವ, ಮೂರನೇದು ಸಾದೃಶ್ಯ. ಇವುಗಳಿಂದಾಗಿ ಸೂರ್ಯಕ ಉಪಮನೆ ಹೊರತು ಬೇರೆದಕ್ಕೆಲ್ಲ ಉಪಾಧ್ಯಧಿತ್ವ ಬೇರೆದೆಲ್ಲ ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ರು. ನಾವು ಉಪಾಧ್ಯಧೀನತ್ವಾದಿನ ದೃಷ್ಟಾಂತ ತೊಗೊಳಕ್ಕೆ ಹೋಗಬೇಡಿ, ಇಷ್ಟೇ ತಗೊಳ್ಳಿ. ಮೂರು ನೆನ್ಪಿಟ್ಕೊಂಡ್ಬಿಡು. ಪ್ರತಿಬಿಂಬ ಬಿಂಬ ಮೊದಲನೇದೇನು ಭೇದ, ಎರಡನೇದೇನು ಕಿಂಚಿತ್ ಸಾದೃಶ್ಯ, ಮೂರನೇದೇನು ಸಂಪೂರ್ಣವಾದ ಆಧೀನ್ಯ. ಮೂರು ತಿಳ್ಕೊಂಡ್ರೆ ಪ್ರತಿಬಿಂಬ ಬಿಂಬ ಶಬ್ದ ಅರ್ಥ ಆದ ಲೆಕ್ಕ. ಉಳಿದೆಲ್ಲ ಕೂಡ ಅರ್ಥ ಆಗ್ಲಿಕ್ಕೆ ಹೇಳಿದ್ದೆ ಹೊರತು ಏನಲ್ಲ ಅದು. ಅದೇ ರೀತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಾ? ಲಬ್ಬನೇ ಪ್ರತಿಬಿಂಬ ಬೇರೆ ಆಗುತ್ತೆ. ಈಗ ಕರಡಿಯಲ್ಲಿ ನೋಡಿದ ಪ್ರತಿಬಿಂಬ ಬೇರೆ, ಗೊತ್ತಾಯ್ತಾ? ಈ ಫೋಟೋ ತೆಗೆದ ಪ್ರತಿಬಿಂಬ ಬೇರೆ, ಯಾರು ಆರ್ಟಿಸ್ಟ್ ಬರೀತಾರೆ ಅವಾಗ ಪ್ರತಿಬಿಂಬ ಬೇರೆ, ಅಲ್ಲೇ ವೇರಿ ಆಗ್ತಾ ಹೋಗುತ್ತೆ. ಈ ಕಿಂಚು ಸಾದೃಶ್ಯ ಇಲ್ಲ ಬರೆದಾಗ ಅವ್ರ ಚಿತ್ರನೇ ಅಲ್ಲ ಆತ, ಸ್ವಲ್ಪ ಸಿಮಿಲಾರಿಟಿ ಇರಬೇಕಲ್ಲ ಅದೇ, ಆ ಥರ ಇರಬೇಕಷ್ಟೇ. ಪ್ರತಿಬಿಂಬ ಅದು ಒಂದೇ ದೃಷ್ಟಾಂತ ಕೊಡಲಿಲ್ಲ. ಚಿತ್ರ ದೃಷ್ಟಾಂತ ಇದೆ, ಕರಡಿ ದೃಷ್ಟಾಂತ ಇದೆ, ಅನೇಕ ಸೂರ್ಯನ ದೃಷ್ಟಾಂತ ಇದೆ, ಬೇಕಾಷ್ಟು ದೃಷ್ಟಾಂತಗಳಿವೆ. ಆ ದೃಷ್ಟಾಂತಗಳು ಕೊಡೋ ಉದ್ದೇಶ ಅಷ್ಟೇ ಹೊರತು ನಾವು ಆ್ಯಕ್ಚುಲಿ ಅದನ್ನೇ ಇಟ್ಕೊಂಡು ಮಾತಾಡೋಕ್ಕೆ ಹೋಗಲೇಬಾರ್ದು. ತಾತ್ಪರ್ಯ ಮೂರೇ, ಭಿನ್ನತ್ವ ತದಧೀನತ್ವ ಸಾದೃಶ್ಯ ಅಷ್ಟೇ.